ಗರ್ಭಿಣಿಯರು ಯಾವ ಯಾವ ಯೋಗ ಮುದ್ರೆಗಳನ್ನು ಮಾಡ್ಬೋದು ಅಂದರೆ, ನಮ್ಮ ಬೆರಳುಗಳ ತುದಿಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ. ಈ ತೋರ್ಬೆರಳು ಮತ್ತು ಹೆಬ್ಬೆರಳನ್ನು ಹೀಗೆ ಜೋಡಿಸ್ಬೇಕು. ಫೋಕಸ್ ಹೆಚ್ಚು ಮಾಡಿಸುತ್ತೆ ಹಾಗೂ ಲವಲವಿಕೆಯನ್ನು ಹೆಚ್ಚು ಮಾಡಿಸುತ್ತೆ. ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಬೃಂದಾ, ಸಹಾಯಕ ಸ್ತ್ರೀರೋಗ ತಜ್ಞೆ, ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಗಿರಿನಗರ, ಬೆಂಗಳೂರು. ಇಂದಿನ ಸಂಚಿಕೆಯಲ್ಲಿ ನಾವು ಈ ಗರ್ಭಿಣಿಯರಲ್ಲಿ ಯೋಗ ಮುದ್ರೆಯ ಬಗ್ಗೆ ತಿಳ್ಕೊಳ್ಳೋಣ. ಗರ್ಭಿಣಿಯರು ಯಾವ ಯಾವ ಯೋಗ ಮುದ್ರೆಗಳನ್ನು ಮಾಡ್ಬೋದು, ಅದರಿಂದ ಉಪಯೋಗಗಳೇನು ಅಂತ ನೋಡೋಣ. ನಮ್ಮ ಬೆರಳುಗಳ ತುದಿಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ. ನಾವು ಒಂದು ನಿರ್ದಿಷ್ಟ ಭಂಗಿಯಲ್ಲಿ ಮಾಡಿದಾಗ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಉತ್ಪತ್ತಿಯಾಗಿ ಷಟ್ಚಕ್ರಗಳ ಮೂಲಕ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡಿಸುತ್ತೆ. ಹಾಗಾಗಿ ಈ ಗರ್ಭಿಣಿಯರು ಯಾವ ಯಾವ ಯೋಗ ಮುದ್ರೆಗಳನ್ನು ಮಾಡ್ಬೋದು ಅಂದರೆ, ಮುಖ್ಯವಾಗಿ 11 ಮುದ್ರೆಗಳಿದೆ. ಅವು ಚಿನ್ಮುದ್ರಾ, ಆಕಾಶ ಮುದ್ರಾ, ಪೃಥ್ವಿ ಮುದ್ರಾ, ವಾರುಣ ಮುದ್ರಾ, ವಾಯುಮುದ್ರಾ, ಶೂನ್ಯ ಮುದ್ರಾ, ಸೂರ್ಯ ಮುದ್ರಾ, ಅಪಾನ ಮುದ್ರಾ, ಪ್ರಾಣ ಮುದ್ರಾ ಹಾಗೂ ಕಡೆಯದಾಗಿ ಯೋನಿ ಮುದ್ರಾ ಹಾಗೂ ನಮಸ್ಕಾರ ಮುದ್ರಾ. ಹಾಗಾದರೆ ಬನ್ನಿ ಒಂದೊಂದಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಸಾಧಾರಣವಾಗಿ ಹೀಗೆ ವಜ್ರಾಸನದಲ್ಲೋ ಅಥವಾ ಪದ್ಮಾಸನದಲ್ಲೋ ಸುಖಾಸನದಲ್ಲೋ, ಇಲ್ಲ ನನ್ನ ಕೆಳಗಡೆ ಕೂತ್ಕೊಳ್ಳೋಕ್ಕಾಗೋದೇ ಇಲ್ಲ ಅನ್ನೋರು ಚೇರ್ ಮೇಲೆ ಕೂತ್ಕೊಂಡು ಕೂಡ ಇದನ್ನು ಮಾಡ್ಬೋದು. ಮೊದಲನೇದಾಗಿ ಚಿನ್ಮುದ್ರಾ. ಈ ತೋರ್ಬೆರಳು ಮತ್ತು ಹೆಬ್ಬೆರಳನ್ನು ಹೀಗೆ ಜೋಡಿಸ್ಬೇಕು. ಇದು ನಮ್ಮಲ್ಲಿ ಕಾನ್ಸಂಟ್ರೇಷನ್ ಹೆಚ್ಚು ಮಾಡಿಸುತ್ತೆ, ಫೋಕಸ್ ಹೆಚ್ಚು ಮಾಡಿಸುತ್ತೆ ಹಾಗೂ ಲವಲವಿಕೆಯನ್ನು ಹೆಚ್ಚು ಮಾಡಿಸುತ್ತೆ. ತುಂಬ ಲೇಸಿನೆಸ್ಸು, ಲೆಥಾರ್ಜಿ, ಏನು ಕೆಲಸ ಮಾಡೋಕ್ಕೂ ಉತ್ಸಾಹನೇ ಇಲ್ಲ, ಯಾವ ಕೆಲಸದ ಮೇಲೂ ಗಮನನೇ ಇಲ್ಲ, ಏನೋ ಒಂದು ಮಾಡ್ತಾ ಇರೋದು, ಅದೆಲ್ಲ ಇರೋದು ದೂರ ಆಗುತ್ತೆ. ನೀವು ಪ್ರತಿ ಮುದ್ರೆಯನ್ನು 3 ರಿಂದ 5 ನಿಮಿಷಗಳ ಕಾಲ ಪ್ರತಿನಿತ್ಯ ಮಾಡೋದು ಬಹಳ ಉಪಯುಕ್ತ. ಅಥವಾ ಹೀಗಾದರೂ ಇಟ್ಕೊಂಡು ಮಾಡ್ಬೋದು. ಎರಡನೆಯದು ಆಕಾಶ ಮುದ್ರಾ. ಈ ಮಧ್ಯದ ಬೆರಳನ್ನು ಹೆಬ್ಬೆರಳ ಜೊತೆ ಕೂಡಿಸಿ ಹೀಗೆ ಮಾಡಬೇಕು. ಇದು ಬೋನ್ ಸ್ಟ್ರೆಂತ್ ಜಾಸ್ತಿ ಮಾಡಿಸುತ್ತೆ. ಯಾವಾಗ ನೋಡಿದ್ರೂ ಜಾಯಿಂಟ್ ಪೇಯ್ನ್ಸು, ಸೊಂಟ ನೋವು, ಮಂಡಿ ನೋವು ಅಂತ ಹೇಳೋರು ಈ ಮುದ್ರೆಯನ್ನು ಅಭ್ಯಾಸ ಮಾಡೋದ್ರಿಂದ ಬಹಳ ಬೆನಿಫಿಟ್ಸ್ ಖಂಡಿತ ಇದೆ. ಹಾಗೂ ಶ್ರವಣ ಶಕ್ತಿಯನ್ನು ಹೆಚ್ಚು ಮಾಡಿಸುತ್ತೆ. ಈ ಹಿಯರಿಂಗ್ ಪ್ರಾಬ್ಲಮ್ಸ್ ಇರೋರು, ಸರಿಯಾಗಿ ಕೇಳಿಸದೇ ಇರೋದು, ಗ್ರಾಸ್ಪಿಂಗ್ ಸರಿಯಾಗಿಲ್ಲದೆ ಇರೋರು ಈ ಮುದ್ರೆಯನ್ನು ಪ್ರತಿನಿತ್ಯ ನಿಯಮಿತವಾಗಿ ಮಾಡೋದು ಒಳ್ಳೆಯದು. ಮೂರನೆಯದು ಪೃಥ್ವಿ ಮುದ್ರಾ. ಈ ಉಂಗುರದ ಬೆರಳು ಮತ್ತು ಹೆಬ್ಬೆರಳನ್ನು ಹೀಗೆ ಜೋಡಿಸಿ ಇಟ್ಕೋಬೇಕು. ಇದು ಗರ್ಭಿಣಿಯರಲ್ಲಿ ಅಸಿಡಿಟಿ ಪ್ರಾಬ್ಲಮ್ಸ್ ಕಡಿಮೆ ಮಾಡಿಸುತ್ತೆ. ಯಾವಾಗ ನೋಡಿದ್ರೂ ಅಸಿಡಿಟಿ, ಎದೆ ಉರಿ, ಹುಳಿ ತೇಗು, ಹೊಟ್ಟೆ ಉರಿ, ಏನು ತಿಂದರೂ ಆಗ್ತಾ ಇಲ್ಲಪ್ಪ, ಸಾಧ್ಯನೇ ಇಲ್ಲ ಪ್ರೆಗ್ನೆನ್ಸಿಯಲ್ಲಿ ಅನ್ನೋರು ಈ ಪೃಥ್ವಿ ಮುದ್ರೆಯನ್ನು ಪ್ರತಿದಿನ ಮಾಡೋದು ಬಹಳ ಒಳ್ಳೆಯದು. ಮುಂದಿನ ಮುದ್ರಾ ವಾರುಣ ಮುದ್ರಾ. ಇದು ಶರೀರದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಗೆ ಮಾಡಿಸುತ್ತೆ. ಗರ್ಭಿಣಿಯರಲ್ಲಿ ನಾವು ಸಾಧಾರಣವಾಗಿ ನೋಡೋದು ರಕ್ತಹೀನತೆ, ಹಿಮೋಗ್ಲೋಬಿನ್ನೇ ತುಂಬ ಕಡಿಮೆ ಇರುತ್ತೆ, 7, 8, 9. ನಾವು ಯೂಶ್ವಲಿ 11 to 14 ಇಟ್ಕೊಳ್ಳೋದು ಒಳ್ಳೆಯದು ಹಿಮೋಗ್ಲೋಬಿನ್ ಲೆವೆಲ್ಸು. ಸೊ ಇದು ಈ ವಾರುಣ ಮುದ್ರಾ ಹಿಮೋಗ್ಲೋಬಿನ್ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಲ್ಲದೆ ಸ್ಕಿನ್ ಪ್ರಾಬ್ಲಮ್ಸ್ ಕಡಿಮೆ ಮಾಡಿಸುತ್ತೆ. ಡ್ರೈ ಸ್ಕಿನ್ನು, ಪದೇ ಪದೇ ಸ್ಕಿನ್ ರ್ಯಾಷಸ್ ಆಗೋದು, ಅಲರ್ಜೀಸ್ ಆಗೋದು, ಸುಮಾರು ಸ್ಕಿನ್ ಪ್ರಾಬ್ಲಮ್ಸ್ ಈ ಮುದ್ರೆ ಅಭ್ಯಾಸ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಹೀಗೆ ಮಾಡಬೇಕು. ಹೀಗೆ ಈ ಮುದ್ರೆಗಳನ್ನು ಗರ್ಭಿಣಿಯರು ಪ್ರತಿದಿನ
ನಿಯಮಿತವಾಗಿ ಮಾಡ್ತಾ ಬರೋದ್ರಿಂದ ಸಾಕಷ್ಟು ಅನುಕೂಲಗಳಿವೆ. ಇದನ್ನು ಖಂಡಿತ ಮಾಡಿ, ನೀವು ಇದಕ್ಕೆ ಸಾಕ್ಷಿಯಾಗಿ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.